ನೋಡಿ, ಈಗ ಎಚ್ ಎನ್ ವ್ಯಾಲಿ ಅಥವಾ ಕೆ ಸಿ ವ್ಯಾಲಿ ವಿಚಾರದಲ್ಲಿ ಅಥವಾ ನಮ್ಮ ವೃಷಭಾವತಿ ವಿಚಾರದಲ್ಲಿ ನಾವು ಪದೇ ಪದೇ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ನಂದಿ ಬೆಟ್ಟದಲ್ಲಿ ಸಂಪುಟ ಸಭೆ ಆದಾಗ ಹೇಳಿದ್ದೀವಿ. ಈ ಯೋಜನೆ ರೂಪುಗೊಂಡಂಥ ಸಂದರ್ಭದಲ್ಲೂ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕೆಲವರು ಯಾವ ವೈಜ್ಞಾನಿಕ ದಾಖಲೆಗಳನ್ನು ಇಟ್ಕೊಂಡು ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದರ ಉದ್ದೇಶ ಮೂಲವಾಗಿ ಯಾವುದೇ ನೇರವಾಗಿ ಬಳಸುವಂಥದ್ದಕ್ಕಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಇದೆ. ಇದು ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ ಒಂದು ನೀರನ್ನು ಕೇವಲ ಕೆರೆಗಳಲ್ಲಿ ಅಂತರ್ಜಲ ವೃದ್ಧಿಯಾಗುವಂಥದ್ದಕ್ಕೆ ಮಾತ್ರ. ಕೆರೆಗಳಲ್ಲಿ ಬೋರ್ವೆಲ್ಲು ಮತ್ತೊಂದು ಇರುವಂಥದ್ದನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ. ಅದು ಡೈರೆಕ್ಟ್ ವಾಟರ್ಗೆ ಹೋಗುತ್ತೆ, ಭೂಮಿ ಒಳಗೆ ಹಿಂಗಬೇಕು, ನಂತರ ಭೂಮಿಯಿಂದ ಅದು ಹೊರಗಡೆ ಬೇರೆ ಕಡೆ ಪದರಗಳಲ್ಲಿ ಹೋಗ್ತಾ ಶುದ್ಧ ಆಗಿ ಬೇರೆ ಕಡೆ ಹೋಗಬೇಕು ಮತ್ತು ಕೃಷಿಗೆ ಬಳಸುವಂಥದ್ದು. ಆಮೇಲೆ ನಿರಂತರವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಕೆಲವು ಕಡೆ ತ್ಯಾಜ್ಯ ನೀರು ಮಿಶ್ರಣ ಆಗಿರ್ತಕ್ಕಂಥ ಕಡೆ ಸಮಸ್ಯೆ ಇದೆ. ಅದು ಈಗ ಚಿಕ್ಕಬಳ್ಳಾಪುರದಲ್ಲೇ ಕಂದವಾರ ಇರ್ಬೋದು, ಹುಣಸೂರು ಇರ್ಬೋದು. ಇದು ಯಾಕಂದರೆ ಇದು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಒಳಚರಂಡಿ ವ್ಯವಸ್ಥೆ ಆಗಿಲ್ಲ. ಇವೆಲ್ಲ ಆಮೇಲೆ ಶುದ್ಧೀಕರಣ ಘಟಕದ ಒಂದು ಸಾಮರ್ಥ್ಯ ಕಮ್ಮಿ ಇದೆ. ಇವೆಲ್ಲ ಇದೆ. ಈಗ ಅದನ್ನು ಮಾಡುವಂಥದ್ದಕ್ಕೂ ಈಗ ನಡೀತಾ ಇದೆ. ಈಗ ನಾವು 30 ಕೋಟಿ ಕೊಟ್ಟಿರುವಂಥದ್ದು ಇದುವರೆಗೂ ಪ್ರಕ್ರಿಯೆಗಳು ಪೂರ್ಣ ಆಗಿಲ್ಲ. ಈ ರೀತಿಯಾಗಿ ಇರ್ತಕ್ಕಂಥದ್ದು ತೃತೀಯ ಹಂತದ ಒಂದು ಶುದ್ಧೀಕರಣ ಮಾಡುವಂಥದ್ದು ನಾವು ಬೇರೆ ಬೇರೆ ದೇಶಗಳಲ್ಲಿ ನಾವು ಬೇರೆ ಬೇರೆ ಕಡೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈಗ KIDB ಅವರು ನರಸಾಪುರದ ಹತ್ರ ಒಂದು ಯೂನಿಟ್ ಟರ್ಷರಿ ಟ್ರೀಟ್ಮೆಂಟು ಒಂದು ಮಾಡ್ತಾಯಿದ್ದಾರೆ. ಅದು ಕೈಗಾರಿಕಾ ಪ್ರದೇಶಗಳಿಗೆ ಬಳಸುವಂಥದ್ದಕ್ಕೆ, ಅದೇನು ಕುಡಿಯೋ ನೀರು ಮಟ್ಟಕ್ಕೆ ಒಂದು ಮಾಡ್ಬೋದು. ಈಗ ನಾವು ಒಂದು ಪ್ರಾಯೋಗಿಕವಾಗಿ ಚಿಂತಾಮಣಿಯಲ್ಲಿ ನಮ್ಮ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೆಳಗಡೆ ಶಾಲೋ ಅಕ್ವಿಫೈಯರ್ಸ್ ಅಂತೇಳಿ ಅದನ್ನು ಟ್ಯಾಪ್ ಮಾಡುವಂಥದ್ದಕ್ಕೆ ನಾವು ಈಗ ಒಂದು 3 ಬೋರ್ವೆಲ್ ಥರ ಇಲ್ಲಿ ಕೊರೆದಿದ್ದೀವಿ. ಡ್ರಿಲ್ ಮಾಡಿ ಆ ನೀರನ್ನು ಹೊರಗೆ ತೆಗೆದು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಫಿಲ್ಟರ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ಮಾಡುವಂಥ ಒಂದು ಪ್ರಾಯೋಗಿಕವಾಗಿ ಒಂದು ಸಂಸ್ಥೆಯವರು ಇವತ್ತು ಮುಂದೆ ಬಂದು ಪ್ರಾರಂಭ ಮಾಡಿದ್ದಾರೆ. ಇದೇ ರೀತಿ ದೇವನಹಳ್ಳಿಯಲ್ಲಿ ಸಿಹಿ ನೀರಿನ ಕುಂಟೆ ಅಂತೇಳಿ ಆ ಒಂದು ಕೋಟೆ ಪಕ್ಕದಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ಪಕ್ಕದಲ್ಲಿ ಇವರು ಇದೇ ರೀತಿ ಪ್ರಯೋಗ ಮಾಡಿದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ ಒಂದು ವಾರ್ಡ್ಗೆ ಅದನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದರ ಅಲ್ಲಿಂದ ನಾನು ಆ ಸ್ಥಳಕ್ಕೆ ಹೋಗಿಲ್ಲ, ನಾನು ಅಲ್ಲಿ ನೋಡಬೇಕು ಯಾವ ರೀತಿ ಇದೆ ಅಂಥೇಳಿ. ಅದೇ ರೀತಿಯಾಗಿ ನಮ್ಮಲ್ಲಿ ಮಾಡುವಂಥದ್ದು ಒಂದು ಕೆಲಸ ಆಗ್ತಾಯಿದೆ ಪ್ರಾಯೋಗಿಕವಾಗಿ. ಈ ರೀತಿ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಆದರೆ ಇಡೀ ನೀವು ಎಚ್ ಎನ್ ವ್ಯಾಲಿನೇ 3ನೇ ಹಂತದ ಶುದ್ಧೀಕರಣ ಮಾಡುವಂಥದ್ದು ಅದು ಕಾಸ್ಟ್ ಎಫೆಕ್ಟಿವ್ ಅಲ್ಲ. ಅದು ಬಹುಶಃ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತೇನು ಇಸ್ರೇಲ್ ಇರ್ಬೋದು, ಬೇರೆ ಬೇರೆ ಸಮುದ್ರ ತೀರದಲ್ಲಿರ್ತಕ್ಕಂಥ ದೇಶಗಳು ಡಿಸ್ಯಾಲಿನೇಷನ್ ಅಂತ ಮಾಡ್ತಾರೆ. ಭಾಳ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಪ್ರಪೋಸಿಷನ್. ಅವ್ರಿಗೆ ಬೇರೆ ಮಾರ್ಗ ಇಲ್ಲ, ಬೇರೆ ವಿಧಿ ಇಲ್ಲ ಆ ಥರ. ಅದರಿಂದ ಇದು ಅಷ್ಟು ನನಗೆ ತಿಳಿದಂಗೆ ಇವರ ಇವ್ಯಾವ ಆರ್ಥಿಕ ಹೊರೆ ಇವೆಲ್ಲವನ್ನು ಯೋಚನೆ ಮಾಡಿ ಯಾವ ಉದ್ದೇಶಕ್ಕಾಗಿ ಅದನ್ನು ಎಚ್ ಎನ್ ವ್ಯಾಲಿ ನೀರನ್ನು ತಂದಿದ್ದೀವಿ, ಅದರ ಉದ್ದೇಶವನ್ನು ಬಹುಶಃ ಸರಿಯಾದ ರೀತಿ ಅರ್ಥ ಮಾಡಿಕೊಳ್ಳದೆ ಏಕಾಏಕಿ 3ನೇ ಹಂತದ ಶುದ್ಧೀಕರಣ ಅಂತಕ್ಕಂಥ ಪದವನ್ನು ಬಳಸ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರಿ, ಈಗ ತರಕಾರಿ ನೀವು ಈ ಎಳೆ ಮಲ್ಲಪ್ಪನ ಕೆರೆ ಮೇಲೆ ಆ ಕಡೆ ಹೋದರೆ ಹೊಸಕೋಟೆ ಭಾಗದಲ್ಲಿ ಯಾರ್ಯಾರು ತರಕಾರಿ ಬೆಳೀತಾರೆ ಇವೆಲ್ಲ ಇದೇ ನೀರನ್ನು ಬಳಸ್ಕೊಂಡು ಮಾಡ್ತಾ ಇರ್ತೀವಿ. ಈಗ ಅದು ಬಿಟ್ಟು ಇನ್ನು ಬೇರೆ ಬೇರೆ ಅದೆಲ್ಲ ನೀವು ಟಿವಿಗಳಲ್ಲಿ ಅವಾಗ ಚಿಕ್ಕಬಳ್ಳಾಪುರ ತಾಲೂಕು ಸೊಪ್ಪಳ್ಳಿ ಮತ್ತೆ ಕೋಲಾರ ಈ ಭಾಗದಲ್ಲಿ ಈಗ ನಮ್ಮಲ್ಲೇ ಏನು ಮಾಡಿದ್ರು, UGD ಮ್ಯಾನ್ಯಲ್ಗೆ ಒಂದು ಮರಳು ತುಂಬಿರುವಂಥ ಚೀಲ ಹಾಕ್ಬಿಡ್ತಾರೆ. ಆ ಪೈಪ್ ಬಂದಾಗಿದ ತಕ್ಷಣ ಆ UGD ಮ್ಯಾನ್ಯಲಿಂದ ಹೊರಗೆ ಬರ್ತಾಯಿದ್ರು. ಹಿಂದೆ 2010ರಲ್ಲಿ ನಮ್ಮ ಮನೆ ಕೆಳಗನೆ ನಮ್ಮ ಗೊತ್ತಿರೋವಂಥವ್ರೆ ಮಾಡ್ತಾಯಿದ್ರು. ಒಳ್ಳೆ ಮಾತಲ್ಲಿ ಹೇಳೋಷ್ಟು ಹೇಳಿದ್ರು. ಕಡೆಗೆ ನಾವೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಂಪ್ಲೇಂಟ್ ಕೊಡಿಸಿ ಅದನ್ನೆಲ್ಲ ಈ ಚಿಕ್ಕಬಳ್ಳಾಪುರದ ಕೆಳಗಡೆ ಸರ್ ಇದು ಸ್ವಲ್ಪ ಈಗ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಜವಾಬ್ದಾರಿಯಿಂದ ಇವನ್ನೆಲ್ಲ ಗಮನಿಸಿ ಸ್ವಲ್ಪ ಈ ರೀತಿ ದುರಾಸೆ ಪಡುವಂಥ ಕೆಲವು ರೈತರಿಗೆ ತಿಳಿ ಹೇಳಬೇಕಾಗುತ್ತೆ ಮತ್ತು ಕ್ರಮ ತಗೋಬೇಕಾಗುತ್ತೆ. ಸ್ವಲ್ಪ ಕಟ್ಟುನಿಟ್ಟಾದ ಕ್ರಮ ತೊಗೊಂಡಾಗ ಅವ್ರು ಬಳಸೋದಿಲ್ಲ ನೀರು. ಇಲ್ಲ ಅದು ಏನಾಗುತ್ತೆ, ಸುಲಭವಾಗಿ ಅದನ್ನು ಆ ಕಡೆ ಹಿಂಗೆ ಅಡ್ಡ ಹಾಕ್ಬಿಡ್ತಾರೆ. ಆ ನೀರು ಓವರ್ ಸ್ಪಿಲ್ ಆಗುತ್ತೆ. ಸ್ಪಿಲ್ ಔಟ್ ಆಗುವಂಥ ನೀರನ್ನ ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಯಾರು ಇವತ್ತು ಏನಾಗಿದೆ, ನಾವೆಲ್ಲರೂ ಇವತ್ತಿಗೆ ಬದುಕ್ತಾ ಇದ್ದೀವಿ. ನಾವ್ಯಾರು ಭವಿಷ್ಯತ್ತನ್ನ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯ ದೃಷ್ಟಿ ಅಥವಾ ನಮ್ಮದೇ ಇಂಜಿನ್ಗಳೆಲ್ಲ ಹೋಗ್ಬಿಟ್ಟಿದೆ. ನಮ್ಮ ಹಿಂದಿನ ಪೀಳಿಗೆಗೆ ಹೋಲಿಸಿದಾಗ ನಮ್ಮ ಇಂಜಿನ್ಗಳೆಲ್ಲ ವೀಕೆ. ಇನ್ನು ನಮ್ಮ ಮಕ್ಕಳ ಇಂಜಿನ್ಗಳು ಯಾವ ರೀತಿ ಇರ್ತದೆ ಯೋಚನೆ ಮಾಡಿ. ಬಾಗೇಪಲ್ಲಿಯಲ್ಲಿ ಗಂಟ್ಲು ಮಲ್ಲಮ್ಮದು 190 ಕೋಟಿ ಈಗ ಟೆಂಡ್ರಲ್ ಆಗಿ ಎಲ್ಲ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕರೆಸಿ ಪೂಜೆ ಮಾಡಬೇಕು ಅಂತ ಸುಬ್ಬಾರೆಡ್ಡಿ ಅವರು ಬೈಕೆ
ಈಗ ಮೊನ್ನೆ ಪಾಪ ಸ್ವಲ್ಪ ತೊಂದರೆ ಆಗಿತ್ತು, ಈಗೆಲ್ಲ ಸರಿ ಹೋಗಿದೆ. ಈಗ ಭವಿಷ್ಯ ಬಜೆಟ್ ಆದಮೇಲೆ ನಾವು ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಅದರಿಂದ ಈಗ ಏನು ಇಂಥದ್ದು ಆಗ್ತಾ ಇಲ್ಲ ಅಂತಕ್ಕಂಥದ್ದಿಲ್ಲ, ಆಗ್ತಾ ಇದೆ. ಇನ್ನು ಇದ್ದಾವೆ ಬೇಡಿಕೆಗಳಿದ್ದಾವೆ, ಅದರ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಜಿಲ್ಲೆಗೆ ಆಗುವಂಥದ್ದನ್ನು ಭಾಳಷ್ಟು. ಮತ್ತು ನನಗೆ ಇಲ್ಲಿ ಈಗ ಒಂದು ಫೀಸಿಬಿಲಿಟಿ ಸ್ಟಡಿ ಮಾಡಬೇಕು ನಾವು. ಜಕ್ಕಳ್ಮಡುಗು ಏನಿದೆ, ಜಕ್ಕಳ್ಮಡುಗುವ ಸಾಮರ್ಥ್ಯ ಹೆಂಗೆ ಹೆಚ್ಚು ಮಾಡ್ಬೋದು ಅಂತಕ್ಕಂಥದ್ದು ಒಂದು. ಇಲ್ಲ ಪರ್ಯಾಯವಾಗಿ ಶ್ರೀನಿವಾಸ ಸಾಗರ ಏನಾದರೂ ನಾವು ಕುಡಿಯೋ ನೀರಿಗೆ ಬಳಸುವಂಥದ್ದಕ್ಕೆ ಸಾಧ್ಯತೆಗಳು ಏನು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ನಾನು ಇಲಾಖೆಯವರಿಗೆ ಹೇಳಿದ್ದೀನಿ. ಸ್ವಲ್ಪ ಯಾಕೋ ಅಧಿಕಾರಿಗಳು ಸ್ವಲ್ಪ ನನ್ನ ವೇಗಕ್ಕೆ ಅವರು ಮಾಹಿತಿ ಕೊಡುವಂಥದ್ದು ಅಥವಾ ಅದಕ್ಕೆ ಯೋಜನೆಯ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡುವಂಥದ್ದಕ್ಕೆ ವಿಳಂಬ ಮಾಡ್ತಾಯಿದ್ದಾರೆ. ಇದಾದ ಕೂಡಲೇ ನಾನು ಅವ್ರಿಗೆ ಸ್ವಲ್ಪ ವೇಗ ಮಾಡಿ ತಕ್ಷಣ ಅದನ್ನು ಮುಂದೆ ಅದನ್ನು ಪ್ರಯತ್ನಗಳನ್ನು ಮಾಡೋದಕ್ಕೆ ಮಾಡ್ತಾಯಿದ್ದೀನಿ. ಒಟ್ಟಾಗಿ ಸೇರಿ ನಾವು ಇದು ಆಗಬಾರ್ದು, ಇದು ತಪ್ಪು ಅಂತ ಗೊತ್ತಿದ್ದು ಆ ಕ್ಷಣಿಕಕ್ಕೆ ನಾವು ಬದುಕ್ತಾ ಇದ್ದೀವಿ. ಕುಡಿಯೋ ನೀರಲ್ಲಿ ಫ್ಲೋರೈಡ್ ನೈಟ್ರೇಟ್ ಅಂಶಗಳು ಸಹ ಪತ್ತೆಯಾಗಿದೆ ಸರ್. ಅಂದರೆ ಎಷ್ಟು ಬೇಕು ಅದಕ್ಕೆ 2 ಪಟ್ಟು 3 ಪಟ್ಟು ಹೆಚ್ಚಾಗಿದೆ ಸರ್. ಈಗ ಅದನ್ನು ನಾವು ಹೇಳುವಂಥದ್ದು, ಈಗ ಎಲ್ಲ ಊರುಗಳಲ್ಲೂ ಫಿಲ್ಟರ್ ವಾಟರ್ ಇದ್ದಾವೆ, ಈಗ ಹೆಚ್ಚು ಕಮ್ಮಿ ಬರ್ತಾ ಇದೆ. 1500 ಈಗ ಎಲ್ಲ ಫಿಲ್ಟರ್ ವಾಟರ್ ಬರ್ತಾ ಇದೆ, ಎಲ್ಲ ಜನ ಸೂಕ್ಷ್ಮ ಆಗ್ತಾ ಇದ್ದಾರೆ. ಹಿಂದೆ ಎಲ್ಲ ನಾವು ಹೊಳೆ ಇದ್ರೆ ಹಿಂಗೆ ಎತ್ಕೊಂಡು ನೀರು ಕುಡಿತಾ ಇದ್ವಿ. ಇವತ್ತೆಲ್ಲ ನಾವು ಟ್ರೀಟೆಡ್ RO ವಾಟರ್ಗೆ ಹೋಗ್ತಾ ಇದ್ದೀವಿ. ಈಗ ಏನಾಗಿದೆ, ಎಲ್ಲೋ ಒಂದು ಕಡೆ ನಮ್ಮ ಬಾಡಿ ರೆಸಿಸ್ಟೆನ್ಸು ಕಮ್ಮಿ ಆಗ್ತಿದೆ. ಏನಾದರೂ ಕೆಲವು ಸಮಸ್ಯೆಗಳಿಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆ್ಯಂಟಿಬಾಡೀಸ್ ಇನ್ನೊಂದು ಫೈಟ್ ಮಾಡೋವಂಥದ್ದು ಇವತ್ತು ಆ ಬಾಡಿ ರೆಸಿಸ್ಟೆನ್ಸೇ ನಮಗೆ ಕಮ್ಮಿ ಆಗ್ತಾಯಿದೆ. ಯಾಕಂದರೆ ನಾವು ಭಾಳ ನಾಜೂಕಾಗ್ಬಿಡ್ತಾ ಇದ್ದೀವಿ. ಅಲ್ಲ ಕುಡಿಯೋ ನೀರು ಆಹಾರನೂ ಅದೇ ಥರ ಸಿಗ್ತಾ ಇದೆ ಸರ್. ಕೊರೋನಾ ಬರೋಕ್ಕೆ ಮುಂಚೆ ಏನೋ ಸ್ಯಾನಿಟೈಸರ್ ಹಿಂಗೆ ಕೊರೋನಾ ಬರೋಕ್ಕೆ ಮುಂಚೆ ಕೆಲವರು ಯೂಸ್ ಮಾಡ್ತಾ ಇದ್ರು ಚಿಕ್ಕಬಳ್ಳಾಪುರದಲ್ಲಿ. ಕೊರೋನಾ ಬಂದಮೇಲೆ ಈಗ ನಾವು ಈಗ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಏನೋ ಈಗ ಏನಾದರೂ ನಾವು ಮನೇಲೆ ನಾಯಿನ ಬಿಡ್ತಾರೆ, ಕೈ ತೊಳೆಯಕ್ಕೆ ಹೋಗಲ್ಲ, ಸ್ಯಾನಿಟೈಸರ್ ಹಾಕೊಂಡು ಹಿಂಗೆ ಒರೆಸ್ಕೊಂಡ್ಬಿಡ್ತೀವಿ, ಅಲ್ಲಿಗೆ ಮುಗಿತಲ್ಲ. ಕೆಲವು ಅಭ್ಯಾಸಗಳು ನಾವು ಕಲ್ತ್ಕೊಂಡ್ಬಿಡ್ತೀವಿ. ಸರ್, ಬೇಸಿಗೆ ಶುರುವಾಗ್ತದೆ, ಬೆಟ್ಟದ ಬುಡಗಳಲ್ಲಿ ಕಾಡಿನ